ಕತಿ ಕಬ್ಬು ರಾಜ್ಯವೆಲ್ಲ ಜಿಬ್ಬು. ಮುಧೋಳ ಮತ್ತು ಸಮೀಪದ ಸೈದಾಪುರ, ಸಮೀರವಾಡಿ, ರಬಕವಿ ಬನಹಟ್ಟಿ ತಾಲ್ಲೂಕು ಪ್ರದೇಶಗಳಲ್ಲಿ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳು ಮತ್ತು ಟ್ರಾಲಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಸರ್ಕಾರದ ಆದೇಶ. ರಾಜ್ಯ ಸರ್ಕಾರವು ಈಗಾಗಲೇ 11.25% ಇಳುವರಿ ಹೊಂದಿರುವ ಕಬ್ಬಿಗೆ ಪ್ರತಿ ಟನ್ಗೆ 3,300 ರೂಪಾಯಿ, ಸರ್ಕಾರದ 50 ರೂಪಾಯಿ ಸೇರಿ ದರ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಕೋಟೆ ಜಿಲ್ಲೆ ಸೇರಿದಂತೆ ಕೆಲವು ಭಾಗದ ರೈತರು ಈ ದರವನ್ನು ಒಪ್ಪದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್, ಟ್ರಾಲಿಗಳು ಸುಟ್ಟು ಹೋಗಿವೆ ಎಂದು ಅಂದಾಜಿಸಲಾಗಿದೆ. ರೈತ ಮುಖಂಡರ ಹೇಳಿಕೆ. ಘಟನೆಗೂ ತಮಗೂ ಸಂಬಂಧವಿಲ್ಲ. ಹೋರಾಟವನ್ನು ಹಾದಿ ತಪ್ಪಿಸಲು ಕಿಡಿಗೇಡಿಗಳು ಈ ಕೃತ್ಯ ಎಸಗಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವರದಿ. 3,500 ರೂಪಾಯಿ ದರ ನಿಗದಿಯಾಗುವವರೆಗೆ ಕಬ್ಬು ಕಟಾವು ಮಾಡಬಾರದು ಎಂಬ ನಿರ್ಧಾರವನ್ನು ಉಲ್ಲಂಘಿಸಿ ಕಬ್ಬು ಸಾಗಿಸುತ್ತಿದ್ದಕ್ಕೆ ರೈತರೇ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಹರಸಾಹಸಪಟ್ಟಿದ್ದಾರೆ. ವರದಿ ಸುರೇಶ ಬಳಗಾನೂರು. ಡಬ್ ಹೊತ್ತು ಅಂಜಿತ್ ಬರೋಸ್ರಿ ಡಬ್ ಅಂದೈತದ ಈಗ ಅಂದೈತಿ ಡಬ್ ಟೈಕೆ ಹೊಡೆದೈತಿ ಟೈರ್ ಏರ ಡಬ್ ಅಂದ್ರ ಬಾಬಾ